ನನ್ನ ಪ್ರೀತಿ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾವಿವಾಗ ಉಜ್ಜಯಿನಲ್ಲಿರುವಂತಹ ಮಂಗಲ್ನಾಥ್ ಮಹಾದೇವ್ ದೇವಸ್ಥಾನಕ್ಕೆ ಬಂದಿರೋದು. ಮಂಗಲ್ನಾಥ್ ಮಹಾದೇವ್ ಮಂದಿರ ಅಂದರೆ ನಮ್ಮ ನವಗ್ರಹಗಳಲ್ಲಿ ಮಂಗಳ ಗ್ರಹ ಒಂದಿರುತ್ತಲ್ಲ, ಅದೇ ಥರದ ಮಂಗಳ ದೋಷ ಏನಾದರೂ ಇದ್ದಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಎಷ್ಟೋ ಜನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ದೇಶ ವಿದೇಶಗಳಿಂದ ಬಂದು ಈ ಜಾಗದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಉಜ್ಜಯಿನಲ್ಲಿರುವಂತಹ ಮಹಾಕಾಳ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೂಡ ಸಾಕಷ್ಟು ಬೇರೆ ಥರದ ದೇವಸ್ಥಾನಗಳಿದೆ. ಆ ದೇವಸ್ಥಾನದ ಎಲ್ಲ ದರ್ಶನ ಮಾಡಿ ಹೋಗ್ತಾರೆ. ನೋಡಿ, ಎಲ್ಲ ಶಿವಲಿಂಗಗಳಲ್ಲಿ ನಾವು ನೋಡಿದ್ದೀವಿ ನಂದಿ ಇರ್ತಾರೆ, ಬಟ್ ಈ ದೇವಸ್ಥಾನದಲ್ಲಿ ನೋಡಿ ಕುರಿ ಇದೆ. ಅಂದರೆ ಮಂಗಳ ಗ್ರಹದ ಒಂದು ಇದೇ ಇಂಡಿಕೇಶನ್ ಇರೋದ್ರಿಂದ, ಸೊ ಇದೇ ಇಂಡಿಕೇಶನ್ ಇರೋದು. ಎಲ್ಲ ಶಿವಲಿಂಗಗಳಲ್ಲಿ ನಂದಿ ಇರುತ್ತೆ, ಇಲ್ಲಿ ಮಾತ್ರ ನಾವು ನೋಡೋದು ಇದೇ ಥರನೇ. ದೇವರು ಇಲ್ಲೇ ಸ್ಥಾಪಿತರು ಆದರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಷ್ಟೋ ಜನ ಮಂಗಳ ಗ್ರಹದ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ಯಾವ ಥರದ ಪೂಜೆ ವಿಧಾನಗಳನ್ನು ಇಲ್ಲಿ ಮಾಡ್ತಾರಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಜನ ವಿಧ ದೇಶಗಳಿಂದ ಬಂದುಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮಂಗಳ ಗ್ರಹದ ಪೂಜೆ ತುಂಬಾ ಮಹತ್ವವಾಗಿರುತ್ತದೆ. ಅದಕ್ಕೋಸ್ಕರ ಬಂದು ಈ ಜಾಗದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದೊಂದು ದೇವಸ್ಥಾನದ ಒಂದೊಂದು ಮಹತ್ವ ಇರುತ್ತೆ. ನಾವು ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಕೂಡ, ನಾವು ಟೂರಿಸ್ಟ್ಗಳ ಜೊತೆ ಹೋದರೂ ಕೂಡ ನಮ್ಮ ಆಧ್ಯಾತ್ಮದ ಧರ್ಮದಲ್ಲಿ ಅಲ್ಲಿ ಯಾವುದೇ ಥರದ ದೇವಸ್ಥಾನದ ನಿಯಮಗಳಿದ್ದಾವೆ ಅದನ್ನು ಪರಿಪಾಲನೆ ಮಾಡ್ಕೋತಾ, ಅಲ್ಲಿನ ದರ್ಶನ ಮಾಡ್ಕೋತಾ, ಅಲ್ಲಿನ ದೇವಸ್ಥಾನದ ಪೂರ್ತಿ ಮಹತ್ವವನ್ನು ತಿಳ್ಕೊತಾ ಬರೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.